ರಂಜಿತ್ ಅವ್ರೆ, ಅದೇ ನಾನು ಮಾಲ್ತೇಶ್ ಹೇಗಿನ ಅಂತ TV9 ಫಿಲಂ ರೇಡ್ ಮಾತಾಡ್ತಾ ಇದ್ದೀನಿ. ಈಗ ನಿಮ್ಗೆ ಏನ್ ವರ್ಷನ್ ಆಕ್ಚುಲಿ ಏನ್ ಗಲಾಟೆ, ಏನ್ ಕಾರಣ ಆಯ್ತು, ಯಾಕಾಯ್ತು, ನಿಮ್ ಮೇಲೆ ನೀವು ಅಲ್ಲಿ ಅಟ್ಯಾಕ್ ಮಾಡುವಂತದ್ದು ಏನಾಯ್ತು ಅಂತ? ಸರ್ ನೀನು ಅಟ್ಯಾಕೆ ಮಾಡಿಲ್ಲ ಸರ್, ಅಟ್ಯಾಕ್ ಮಾಡಿದ್ರೆ ಅವ್ರು ಇರ್ತಾನೆ ಇರಲಿಲ್ಲ. ಬಟ್ ಇನ್ನೊಂದೇನು ಅಂದ್ರೆ ಅವರು ಒಳಗಡೆ ನಮ್ಮ ಮನೆ ಒಳಗೆ ಬಂದಿರೋದು. ಅವ್ರು ಆಕ್ಚುಲಿ ಥರ್ಡ್ ಫ್ಲೋರ್ ಅಲ್ಲಿ ಇರೋದು. ಅವರು ನಮ್ಮ ಮನೆ ಫಸ್ಟ್ ಫ್ಲೋರ್ ಅಲ್ಲಿ ಇರೋದು. ನಮ್ಮ ಮನೆ ಒಳಗೆ ನುಗ್ಗಿ ಒಳಗಡೆ ಬಂದು ಪ್ರಾವಿಷನ್ಸ್ ತೆಗೆದು ಬಿಸಾಕ್ತಾ ಇದ್ರು. ಸೊ ಬಿಸಾಕೋ ಟೈಮ್ ಅಲ್ಲಿ ನನ್ನ ವೈಫ್ ಅಡ್ಡ ನಿಂತ್ಕೊಂಡಾಗ ಅದಕ್ಕೆ ಮಾತು ಬೆಳೆದು ಗಲಾಟೆ ಆಗಿರೋದು. ಅಲ್ಲಿವರೆಗೂ ನೋಡಿ ಅವ್ರು ಕಂಪ್ಲೀಟ್ ವಿಡಿಯೋ ತೋರಿಸ್ತಾ ಇಲ್ಲ ಅವರು. ಏನಕ್ಕೆ ಅಂದ್ರೆ ಬಂದು ಗಲಾಟೆ ಮಾಡಿದ್ದೆ ಅವರು, ಗಲಾಟೆ ಮಾಡಿದ್ರು. ಇಲ್ಲ ಆಕ್ಚುಲಿ ಇದೇನಾಗಿದೆ, ಸಿವಿಲ್ ಮ್ಯಾಟ್ರ್ ಇದು. ಅವ್ರು ನನಗೆ ಲೀಗಲ್ ನೋಟಿಸ್ ಕಳಿಸಿದ್ರು, ಈ ಮನೆ ನಮ್ದು ಅಂತ ಅಂದ್ಬಿಟ್ಟು. ನಾನು ಅದಕ್ಕೆ ರಿಪ್ಲೈ ಏನ್ ಕೊಡ್ಬೇಕು ಅದು ರಿಪ್ಲೈ ಕೊಟ್ಟಿದ್ದೀನಿ ನಾನು. ರಿಪ್ಲೈ ಕೊಟ್ಮೇಲೆ ಅವ್ರು ಸ್ಟೇಷನ್ಗೆ ಹೋಗಿ ಕೂತ್ಕೊಂಡ್ರು, ಖಾಲಿ ಮಾಡಿಸ್ಕೊಡಿ ಅಂತ. ಅಲ್ಲೂ ಹೇಳಿದ್ದಾರೆ, ಇದು ಸಿವಿಲ್ ಮ್ಯಾಟ್ರ್ ಮೇಡಮ್, ನೀವು ಕೋರ್ಟ್ಗೆ ಹೋಗ್ಬೇಕು, ಗಲಾಟೆ ಮಾಡ್ಕೊಳಂಗಿಲ್ಲ ಅಂತ. ಅಂತೂ ಮೊನ್ನೆ ಬಂದು ನಮ್ಮ ತಂದೆ ನನಗೂ ಹೊಡೆದಿದ್ದಾರೆ, ನನ್ನ ವೈಫ್ ಹೊಡೆದಿದ್ದಾರೆ. ಅದಾದ್ಮೇಲೆ ಮತ್ತೆ ನಮ್ಮ ಸಿಸ್ಟರ್ ಮೊನ್ನೆ ಟ್ಯೂಸ್ಡೇ ಬಂದು ಮತ್ತೆ ಹೊಡೆದಿರೋದು. ಏನಕ್ಕೆ ಅಂದ್ರೆ ನಾನು ಆಸ್ ಎ ಸೆಲಿಬ್ರಿಟಿ ಆಗಿರೋದ್ರಿಂದ ಒಂದು ವಿಡಿಯೋ ಮಾಡ್ಕೊಂಡು ವೈರಲ್ ಮಾಡಿ ಇನ್ನ ಪೋಟ್ರೆ ಮಾಡೋಣ ಅಂತ. ಈಗ ಮಾತುಕತೆ ಮಾಡಿ ಕಾಂಪ್ರಮೈಸ್ ಆಗುವಂತದ್ದೇನೋ ಆಗಿರ್ಲಿಲ್ವಾ ಸರ್ ಈ ಬಿಫೋರ್? ಇದು ಆಗಿದೆ ಸರ್. ಇದು ಆಲ್ರೆಡಿ ನನ್ನ ಫ್ರೆಂಡ್ಸ್ಗಳು ಮತ್ತೆ ಕಸಿನ್ಸ್ಗಳು ಎಲ್ಲರೂ ಮಾತಾಡಿ ಕರ್ಸಿ ಎಲ್ಲರೂ ಹೇಳಿದ್ದಾರೆ. ಹೇಳಿದ್ಮೇಲೂ ಈಸ್ ನಾಟ್ ರೆಡಿ. ಏನಕ್ಕೆ ಅಂದ್ರೆ ಈ ಮನೆನ ನಾನು 2017-18 ಅಲ್ಲಿ ಈ ಮನೆನ ನಾನು ಶನಿ ಸೀರಿಯಲ್ ಮಾಡ್ಬೇಕಾದ್ರೆ ತಗೊಂಡಿರುವಂತ ಪ್ರಾಪರ್ಟಿ ಇದೆ. ಅದು ನನಗೆ ಆರ್ಟಿಸ್ಟ್ ಆಗಿರೋದ್ರಿಂದ ನನಗೆ ಲೋನ್ ಸಿಗಲ್ಲ ಅಂದ್ಬಿಟ್ಟು ನನ್ನ ಅಕ್ಕನ ಹೆಸರು ಮಾಡಿದ್ರು. ಅದೊಂದೇ ಕಾರಣಕ್ಕೆ ಅವ್ರು ಅದನ್ನ ಇಟ್ಕೊಂಡು ನನ್ನ ಹತ್ರ ಬಂದು ಇವಾಗ ಗಲಾಟೆ ಮಾಡ್ತಾರೆ. ಸರಿ, ಈಗ ಯಾವ ರೀತಿ ಇದನ್ನ ಸಾಲ್ವ್ ಮಾಡ್ಕೊಳ್ಳೋ ಪ್ಲಾನ್ ಅಲ್ಲಿ ಇದ್ರಿ ಸರ್? ಏನು ಅಂತ ನಿಮ್ಮ ನಿಲುವೇನು? ಇಲ್ಲ ಸರ್, ಅದಕ್ಕೆ ನಾನು ಹೇಳಿದ್ನಲ್ಲ, ಕೋರ್ಟ್ ಅಲ್ಲೇ ಹೋಗಿ ಅವ್ರು ಕ್ಲಿಯರ್ ಮಾಡ್ಕೊಬೇಕು. ಇವಾಗ ಮೀಡಿಯಾಗೆಲ್ಲ ಬರುವಂತದ್ದು ನೆಸಿಟಿಸ್ ಇರ್ಲಿಲ್ಲ. ಆಮೇಲೆ ಸ್ಟೇಷನ್ ಹೇಳಿ ಕಳಿಸಿದ್ರೆ ಒಳಗಡೆ ಹೋಗ್ಬಾರ್ದು ಅಂತ, ಮತ್ತೆ ಬಲವಂತವಾಗಿ ಒಳಗಡೆ ಬಂದು ಹೊಡೆದಿರೋದು. ಏನ್ ಮಾತುಕತೆ ಸರ್ ಎಕ್ಸಾಕ್ಟ್ ಆಗಿ ಯಾಕೆ ಆಯ್ತು ಅಂದ್ರೆ ಮಾತುಕತೆಯಲ್ಲೇ ಬಗೆಹರಿಸ್ಕೋಬೋದಿತ್ತಲ್ಲ, ಈ ತರದ ವಿಡಿಯೋ ಮಾಡ್ಕೊಂಡು ಈ ತರದ ಒಂದ್ ರೀತಿ ಗಲಾಟೆ ಆಗುವಂತ ಸನ್ನಿವೇಶಕ್ಕೆ ಯಾಕೆ ಹೋಯ್ತು ಅಂತ? ಅದೇ ಹೇಳಿಲ್ವಾ ಸರ್, ಅವ್ರಿಗೆ ಇದು ಮಾಡ್ಬೇಕು ಅಂತಾನೆ ಇದ್ರು ಅವರು. ಅಟ್ಲೀಸ್ಟ್ ಒಂದು ಮರ್ಯಾದೆ ತೆಗೆದ್ರೆ ಇವ್ರು ಮನೆ ಬಿಟ್ಟು ಹೋಗ್ತಾನೆ ಅನ್ನೋದು ಅವ್ರಿಗೊಂದು. ಆಸ್ ಎ ಸೆಲಿಬ್ರಿಟಿ ಅಂತ ಬಂದಾಗ ಈ ತರ ಅವರು ತಪ್ಪಾಗಿ ನಡ್ಸ್ಕೊಂಡು ತಗೊಂಡ್ ಹೋಗ್ತಾರೆ ಇವರು. ಅದೇ ಪ್ರಾಬ್ಲಮ್ಗಳು ಆಗ್ತಿರೋದು ಇಲ್ಲಿ. ಸೊ ಹಾಗಾಗಿ ಇವ್ರು ಎಲ್ಲರೂ ಕೊಟ್ಟು ನಿಮಗೆ ಕೊಟ್ಟಿರೋದು ಒನ್ ಸೈಡ್ ವಿಡಿಯೋ ಅಷ್ಟೇ. ಅದು ಬೇರೆ ತರ ವಿಡಿಯೋಸ್ಗಳು ನನ್ನ ಹತ್ರನೂ ಇದೆ. ಮತ್ತೆ ಆಸ್ ಎ ಹಸ್ಬೆಂಡ್ ಅವ್ರ ಎಕ್ಸ್ ಆರ್ಮಿ ಮ್ಯಾನ್, ನನ್ನ ವೈಫ್ ಅಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಬಂದು ವಿಡಿಯೋ ಮಾಡ್ತಾರೆ ಅವರು ಗಲೀಜಾಗಿ. ಸೊ ಅದೆಲ್ಲ ತಪ್ಪಲ್ವಾ? ಓಡಾಡ್ತಿರ್ಬೇಕಾದ್ರೆ ಹಿಂದೆಂದೇನೆ ಬಂದು ವಿಡಿಯೋ ಮಾಡೋದು. ಇದು ಏನಂದ್ರೆ ನಿಮ್ಮ ಮತ್ತೆ ಅವ್ರ ಮಧ್ಯೆ ಈ ರೀತಿ ಮನಸ್ತಾಪ ಶುರುವಾಗಿದ್ದೆ ಯಾವಾಗಿಂದ ಅಂತ? ಈಗ ಮದುವೆ ಆದಾಗಿನಿಂದ ಸರ್, ಮದುವೆ ಆದಾಗಿನಿಂದನೇ ಶುರು ಹಚ್ಕೊಂಡ್ರಿ. ಪ್ರಾಪರ್ಟಿ ನನಗೆ EMI ಕಳಿಸ್ತಾ ಇರ್ಬೇಕು ನೀನು ಅಂತ ಅನ್ಬಿಟ್ಟು. EMI ಕಳಿಸ್ತೀನಿ, ಇಷ್ಟು ದಿವಸನೇ ಕಳಿಸ್ತೀನಿ, ಇನ್ ಕಳಿಸಲ್ವಾ ನಾನು ಅಂತ ಅನ್ಬಿಟ್ಟು. ಇಲ್ಲ ನೀನು ಇವಾಗ ಮದುವೆ ಆಗ್ಬಿಟ್ಟಿಗೆ ನೀನ್ ಕಳಿಸಲ್ಲ ಹಂಗೆ ಅಂತ ಅನ್ಬಿಟ್ಟು, ನೀನ್ ಕಳಿಸಿಲ್ಲ ಅಂದ್ರೆ ನಿನ್ ವೈಫ್ ಕೈ ಕಳಿಸ್ಬೇಕು ಅಂತ ಹೇಳಿದ್ರು. ವೈಫ್ ಏನಕ್ಕೆ ಇನ್ವಾಲ್ವ್ ಮಾಡ್ತೀರಾ? ಅದೆಲ್ಲ ತಪ್ಪು ಅಂತ ಹೇಳ್ಬಿಟ್ಟು ಕಳಿಸಿದ್ದು. ಅದಾಗಿದ 15-20 ದಿವಸಕ್ಕೇನೆ ಅವ್ರು ನಂಗೆ ಲೀಗಲ್ ನೋಟಿಸ್ ಕಳಿಸಿದ್ರು. ಅದಕ್ಕೆ ನಾನು ವೈಟ್ ಮಾಡಿದೆ, ಎಲ್ಲ ಒಂದ್ ಕಡೆ ಕೋಪ ಮಾಡ್ಕೊಂಡಿರ್ತಾರೆ ಅನ್ಬಿಟ್ಟು. ಅದಾದ್ಮೇಲೆನು ನನ್ನ ಸ್ಟೇಷನ್ ಮೆಟ್ಲ್ ಹಚ್ಚಿದ್ರು. ಸ್ಟೇಷನ್ ಮೆಟ್ಲ್ ಹಚ್ಚಿದಾಗ ನಾನು ಡೈರೆಕ್ಟ್ ಆಗಿ ಹೇಳಿದೆ, ಸರ್ ಅದಕ್ಕೆ ಇಷ್ಟು ದಿವಸ ನಾನು ರಿಪ್ಲೈ ಕೊಟ್ಟಿರಲಿಲ್ಲ, ನಾನು ಇವಾಗ ರಿಪ್ಲೈ ಕೊಡ್ತೀನಿ ನೋಡಿ ಅಂದ್ಬಿಟ್ಟು ರಿಪ್ಲೈ ಕೊಟ್ಟಿದ್ದೆ ಅವ್ರಿಗೆ. ರಿಪ್ಲೈ ಕೊಟ್ಟ ಮೇಲೂ ಮತ್ತೆ ಅವ್ರು ಸ್ಟೇಷನ್ಗೆ ಹೋದ್ರು. ಆಮೇಲೆ ಎಕ್ಸ್ ಆರ್ಮಿ ಮ್ಯಾನ್ ಸರ್ವಿಸ್ ಅವ್ರಿಗೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವರು ಒಂದು 10-15 ಜನ ಬಂದು ತೀರ್ಮಾನ ಮಾಡಿದ್ದಾರೆ. ಇಲ್ಲ ಇದನ್ನ ಬಗೆಹರಿಸ್ಕೊಬೇಕು, ನೀಟಾಗಿ ಕುತ್ಕೊಂಡು ಬಗೆಹರಿಸ್ಕೊಳ್ಳಿ, ಇಲ್ಲಾಂದ್ರೆ ನೀವು ಸಿವಿಲ್ ಕೋರ್ಟಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಅವರು ಒಂದಷ್ಟು ಆಪ್ಷನ್ಸ್ ಕೊಟ್ಟು ಹೋದ್ರು. ಆ ಆಪ್ಷನ್ಸ್ಗೂ ಇವ್ರು ರೆಡಿ ಇಲ್ಲ. ನನಗೆ ಮನೆ ಬೇಕೇ ಬೇಕು, ಪ್ರೆಸೆಂಟ್ ವ್ಯಾಲ್ಯೂ 1.25 crores ಇದೆ, ನನಗೆ ಅದು ಅಷ್ಟು ಅಮೌಂಟ್ ಬೇಕು ಅಂದ್ರು. ಅಲ್ಲ ನಂದು ದುಡ್ಡು ಹಾಕಿ ನಿನಗೆ ಏನಕ್ಕೆ ಕೊಡ್ಬೇಕು ದುಡ್ಡು? ಮನೇನೂ ಬಿಡ್ಬೇಕು, ದುಡ್ಡು ಕೊಡ್ಬೇಕು ಅಂದ್ರೆ ಹೆಂಗೆ? ಸೊ ಇದೇ ಆಗಿರೋದಷ್ಟೇ. ಅದಕ್ಕೆ ಎಲ್ಲರೂ ಹೇಳ್ತಿರೋದು ಸಿವಿಲ್ ಅಲ್ಲಿ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅಂತ. ಅವ್ರ ಮೇಲ್ಗಡೆ ಇದ್ದವ್ರು ಮನೆ ಒಳಗೆ ಬಂದು ಗಲಾಟೆ ಮಾಡ್ರು. ಯಾವತ್ತು ಎಕ್ಸಾಕ್ಟ್ ಆಯ್ತು ಸರ್? ಈಗ ಇದು ಟ್ಯೂಸ್ಡೇ ಸರ್ ಆಗಿರೋದು, ಹೊಡೆದಿರೋದು. ಓಕೆ, ಅವಾಗ ಯಾರೆಲ್ಲ ಇದ್ರಿ? ನೀವು ಮಾತ್ರ ಇದ್ರ? ನೀವು ವೈಫು ಅಷ್ಟೇನಾ? ನಾನು ನನ್ನ ವೈಫು ಮತ್ತೆ ನನ್ನ ತಂದೆ ಇದ್ರು. ತಂದೆನೇ ಗೇಟ್ ಓಪನ್ ಮಾಡ್ಕೊಟ್ಟಿರೋದು. ಓಕೆ.